ಬನ್ನಿ ಇದನ್ನ ನಮ್ಮ ಪೋಲಿಗೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ನೋಡೋಣ. ಪ್ರತಿ ಸಲ ಪೋಲ್ನ ಡಿಸ್ಪ್ಯಾಚ್ ಮಾಡೋದ್ರಿಂದ ಮುಂಚೆ ನಾವು ಯಾವ ರೀತಿ ಪೋಲ್ನ ಇನ್ಸ್ಟಾಲೇಷನ್ ಮಾಡಿ ಚೆಕ್ ಮಾಡ್ತೀವೋ ಅದೇ ರೀತಿ ಈ ಲೈಟಿಂಗ್ ಪೋಲ್ನ ನಾವು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಸೋಲಾರ್ ಲೈಟ್ ಆಗಿರೋದ್ರಿಂದ ನೈಟ್ ಹೊತ್ತು ಆನ್ ಆಗುತ್ತೆ, ಮಾರ್ನಿಂಗ್ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಸ್ಟ್ರೈಟ್ ಆಗಿ 90 ಡಿಗ್ರಿ ಆ್ಯಂಗಲ್ ನಾವು ಇನ್ಸ್ಟಾಲೇಷನ್ ಮಾಡಬೇಕು. ಆ ರೀತಿ ಇನ್ಸ್ಟಾಲೇಷನ್ ಮಾಡಿದ್ರೆ ಮಾತ್ರ ನಮಗೆ 180 ಡಿಗ್ರಿ ಅಲ್ಲಿ ಲೈಟ್ ಸ್ಪ್ರೆಡ್ ಆಗುತ್ತೆ. ಸೊ ಯಾವ ರೀತಿ ಲೈಟ್ನ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿರೋ ಸ್ಕ್ರೂನ ಆಲ್ರೆಡಿ ಫಿಟ್ ಮಾಡಿರ್ತೀವಿ, ಲೂಸ್ ಮಾಡಿಬಿಟ್ಟು ಮತ್ತೆ ಫುಲ್ ಟೈಟ್ ಮಾಡಬೇಕು. ಟೈಟ್ ಮಾಡಿದ್ರೆ ನಿಮಗೆ ಆ ಲೈಟ್ ಶೇಕ್ ಆಗಬಾರ್ದು. ಆ ಲೈಟ್ ಶೇಕ್ ಆಗ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಸ್ಪೀಡಲ್ಲಿ ಶೇಕ್ ಆಗ್ತಾ ಇರುತ್ತೆ. ಕಸ್ಟಮರಿಗೆ ಈ ಪೋಲ್ ಬಂದು ಕಸ್ಟಮೈಸ್ ಆಗಿರುತ್ತೆ. ಹಾಗಾಗಿ ಈ ಕಸ್ಟಮರ್ ನೇಮ್ನ ಈ ಲೈಟಿಂಗ್ ಪೋಲ್ ಮೇಲೆ ನಾವು ಎಂಬೋಸ್ ಮಾಡಿದ್ದೀವಿ. ಎಂಬೋಸ್ ಮಾಡಿರೋ ಲೈಟಿಂಗ್ ಪೋಲ್ ಈ ರೀತಿ ಬಂದಿದೆ. ಸೊ ನೋಡಿ ಪೌಡರ್ ಕೋಟಿಂಗ್ ಫಿನಿಶಿಂಗ್ ಯಾವ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದರ ಫೈನಲ್ ಔಟ್ಪುಟ್ ಈ ರೀತಿ ಬಂದಿದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೂ ಈ ರೀತಿ ಪೋಲ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.